welcome back to my YouTube channel. This is Nisarga. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವುದೇ ಕುಕ್ಕಿಂಗ್ ರೆಸಿಪಿ ಹಾಕಿದ್ರು ತುಂಬಾನೇ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕೋಸ್ಕರ ಯಾಕೆ ನಾನು ಕುಕ್ಕಿಂಗ್ ಬ್ಲಾಗ್ಸ್ನೇ ಮಾಡಬಾರ್ದಂತ ಅಂದ್ಕೊಂಡು ಇವತ್ತು ನಾನು ಮತ್ತೆ ಒಂದು ಹೊಸ ಕುಕ್ಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಕುಕ್ಕಿಂಗ್ ಮೆನ್ಯೂ ಬಂದ್ಬಿಟ್ಟು ಚಿಕನ್ ದೊನ್ನೆ ಬಿರಿಯಾನಿ. ಹೊಸಕೋಟೆಯಲ್ಲಿ ದೊನ್ನೆ ಬಿರಿಯಾನಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋದಕ್ಕೆ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಐ ಹೋಪ್ ಸೊ ಇದು ಟರ್ನ್ ವೆಲ್. ನನಗೆ ಎಷ್ಟು ಬರುತ್ತೆ ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಳ್ತೀನಿ. ನನ್ನ ಸ್ಟೈಲಲ್ಲಿ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದಂತ ಬನ್ನಿ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡುವ. ದೊನ್ನೆ ಬಿರಿಯಾನಿ ಬರ್ರಿ. ಸೊ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಅನಿಯನ್, ಚಿಲ್ಲಿ, ಜಿಂಜರ್ ಗಾರ್ಲಿಕ್, ಮಿಂಟ್, ಕೊರಿಯಂಡರ್, ಹಾಫ್ ಲೆಮನ್, ಮ್ಯಾರಿನೇಷನ್ಗೆ ಕರ್ಡ್, ಚಿಕನ್ ಆ್ಯಂಡ್ ಮಸಾಲ, ಟರ್ಮರಿಕ್, ಗರಂ ಮಸಾಲ, ಚಿಲ್ಲಿ ಪೌಡರ್ ಬೇಕಂದರೆ ಹಾಕೊಳ್ಬೋದು, ಯಾಕಂದರೆ ಜಾಸ್ತಿ ಸ್ಪೈಸಿ ತಿನ್ನೋರು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಖಡಾ ಮಸಾಲ. ಸೊ ಬನ್ನಿ ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಮ್ಯಾರಿನೇಷನ್ ಮಾಡೋದಕ್ಕೆ ಮೊಸರು, ಅರಿಶಿನ ಪುಡಿ ಇವೆರಡನ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮ್ಯಾರಿನೇಟಲ್ಲಿ. ಆಮೇಲೆ ಬಿರಿಯಾನಿ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ನೋಡಿ ಹಾಕೊಳ್ಳೋಣ. ಸೊ ಇವಾಗ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಅದಕ್ಕೊಂದು 30 ಮಿನಿಟ್ಸ್ ರೆಸ್ಟಲ್ಲಿ ಬಿಡೋಣ. ಇವಾಗ ಖಡಾ ಮಸಾಲ ಎಲ್ಲನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ. ಇದು ಹೀಟ್ ಆಗಲಿ ಸ್ವಲ್ಪ. ಇವಾಗ ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ನಾವು ಇದೆಲ್ಲ ಖಡಾ ಮಸಾಲನ ಹಾಕೊಳ್ಳೋಣ. ಆನಿಯನ್ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ಇವಾಗ ಪುದೀನ ಮತ್ತೆ ಕೊತ್ತಂಬರಿನ ಹಾಕೊಳ್ಳೋಣ. ಅಲ್ಲಿ ನಮ್ಮ ಮಮ್ಮಿ ಮಟನ್ ಕರಿನ ಮಾಡಿದ್ದಾರೆ, ಅದ್ರದ್ದೊಂದು ಲುಕ್ ನೋಡ್ಕೊಂಡ್ ಬನ್ನಿ. ಸೊ ಇದು ಇವಾಗೆಲ್ಲ ರೋಸ್ಟ್ ಆಗಿದೆ. ಇದನ್ನ ಒಂದು 2 ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಡೋಣ. ಬಿಸಿ ಇದ್ದಾಗಲೇ ಅದು ಗ್ರೈಂಡ್ ಮಾಡ್ಕೊಂಡ್ರೆ ಎಲ್ಲ ಆಚೆ ಸಿಡಿಯತ್ತೆ. ಅದಕ್ಕೋಸ್ಕರ ಈ ಕಲರ್ ಬರಬೇಕು. ಇವಾಗ ಅದನ್ನೆಲ್ಲ ರೋಸ್ಟ್ ಮಾಡ್ಕೊಂಡಿರೋದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಬಿರಿಯಾನಿ ಮಾಡೋಣ. ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ನಾನು ಬಿರಿಯಾನಿನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಮೆತ್ತಗೆ ಬೇಕಂದ್ರೆ ನೀವು ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನು ಆಯಿಲ್ ಬದಲು ಘೀನ ಹಾಕೊಳ್ತಾ ಇದ್ದೀನಿ. ಪ್ಯೂರ್ ದೇಸಿ ಘೀ, ಮನೇಲಿ ಮಾಡಿರೋ ಘೀನ ಹಾಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಬಿರಿಯಾನಿಯಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪದ್ದು. ಅದಕ್ಕೋಸ್ಕರ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆಗಿದೆ. ಇದಕ್ಕೆ ನಾನು ಚಕ್ಕೆ, ಲವಂಗ, ಯಾಲಕ್ಕಿ, ಕರಿಮೆಣಸು ಮತ್ತು ಪಲಾವ್ ಪತ್ತಾನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೊಳ್ತೀನಿ.
ಇವಾಗ ಈರುಳ್ಳಿ ಲೈಟ್ ಬ್ರೌನ್ ಆಗಿದೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಇದಕ್ಕೆ ಇವಾಗ ಗರಂ ಮಸಾಲ, ಚಿಲ್ಲಿ ಪೌಡರ್ ಅಂಡ್ ಉಪ್ಪು ಹಾಕೊಳ್ಳೋಣ. ಇದು ಆವಾಗಲೇ ನಾವೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಇದನ್ನ ಈಗ ವೆಲ್ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೆ ಅದೆಲ್ಲ ಫ್ಲೇವರ್ ಬಿಡ್ಕೊಳ್ಳುತ್ತೆ ದಮ್ ಬಿರಿಯಾನಿ. ರೈಸ್ ಹಾಕೊಳ್ಳೋಣ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ನಾರ್ಮಲ್ ರೈಸ್, ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ಸ್ವಲ್ಪ ಮೆತ್ತಗೆ ಬೇಕು ನನಗೆ. ದೊಣ್ಣೆ ಬಿರಿಯಾನಿಗೆ ಯಾರು ಆಲ್ಮೋಸ್ಟ್ ಬಾಸುಮತಿ ರೈಸ್ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾರ್ಮಲ್ ರೈಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಕಪ್ ರೈಸ್ನ ಹಾಕೊಂಡಿದ್ದೀನಿ. ಅದಕ್ಕೆ 6 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಹಾಕೊಳ್ತೀನಿ. ಲಾಸ್ಟ್ಲಿ ಲೆಮನ್, ಅರ್ಧ ಲಿಂಬೆಹಣ್ಣು ಹಿಂಡಿ. ಸೊ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಸೊ ಫೈನಲಿ ಇದು ಆಗಿದೆ. ಓಪನ್ ಮಾಡಿ ನೋಡೋಣ. ವಾವ್ ಫ್ರೆಂಡ್ಸ್, ಅರೋಮಾ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಇದನ್ನ ಸರ್ವ್ ಮಾಡಿ ನನ್ನ ತಮ್ಮಂದು ರಿವ್ಯೂ ತಗೊಳ್ಳೋಣ. ಯಾಕಂದರೆ ಅವನು ಆಗಲಿಂದ ಹಸು ಹಸು ಅಂತ ಹೇಳ್ತಾ ಇದ್ದ, ಅದಕ್ಕೋಸ್ಕರ ಫಸ್ಟ್ ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಅವನಿಗೆ ಕೊಟ್ಟು ರಿವ್ಯೂ ತಗೊಳ್ಳೋಣ. ಚಿಂಟು ಏನು ತಿಂದ್ಬಿಟ್ಟು ರಿವ್ಯೂ ಕೊಡು. ಯಾಕೆ ನಾನು ಮಾಡಿದ್ದು ಅದಕ್ಕೆ. ಸರಿಯಾಗಿಲ್ಲ, ಮಸ್ತಾಗಿತ್ತು. ಸ್ವಲ್ಪ ಖಾರ ಇರ್ಬೇಕಾಗಿತ್ತ, ಹಾಂ ಇನ್ನೊಂದು ಸ್ವಲ್ಪ ಖಾರ ಆಗಿರ್ಬೇಕಾಗಿತ್ತು. ಹಾಂ ಮಸ್ತ್ ಚಿಕನ್ ಎಲ್ಲ ಮಸ್ತ್. ನಿಜ ನಿಜ ಹೇಳು. ನಿಜ ಮಸ್ತ್ ಐತಿ. ಹೌದಾ? ಅಡ್ಡಿಲ್ಲ, ಕಲ್ತಿ ಮಾಡಿ ಕಲ್ತಿ. ಮಸ್ತ್ ಐತಿ ನಿಜ. ಸೂಪರ್ ಸೂಪರ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ನಮ್ಮ ತಮ್ಮಂಗೆ ಹಾಕ್ಕೊಟ್ಟು ಕೇಳಿದೆ ನಾನು, ಅವನು ಚೆನ್ನಾಗಿ ಬಂದಿದೆ ಅಂತ ಹೇಳ್ದ. ಕ್ಯಾಮ್ರಾ ಆಫ್ ಮಾಡಾದ್ಮೇಲೆ ಹೇಳ್ದ. ಐ ಥಿಂಕ್ ಅದು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಜೆನ್ಯೂನ್ ಆಗಿ ನಿಮ್ಮ ಸಪೋರ್ಟ್ ಬೇಕು ನನಗೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ.
ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.